ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡ್ಸ್ ಹತ್ರ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ, 6 ವಿಚಾರಗಳನ್ನು ಶೇರ್ ಮಾಡ್ಕೊಳ್ಬೇಡಿ. ಇಲ್ಲಿ ಈ 6 ವಿಚಾರಗಳು ತುಂಬ ಮುಖ್ಯ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ತುಂಬ ಚೆನ್ನಾಗಿ ಆಟ ಆಡ್ಕೊಳ್ತಾರೆ, ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ, ನಿಮಗೆ ಎಲ್ಲಿಡಬೇಕು ಅಲ್ಲಿಗಿಡ್ತಾರೆ, ನಿಮ್ಮನ್ನು ಉದ್ಧಾರ ಆಗಲಿಕ್ಕೂ ಕೂಡ ಬಿಡಲ್ಲ. ಈ 6 ವಿಚಾರಗಳು ತುಂಬ ಮುಖ್ಯ ಇರುತ್ತೆ. ಏನೇನು ವಿಚಾರಗಳು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ಇಷ್ಟ ಆದರೆ, ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಅದು ವಿಡಿಯೋ ಇಷ್ಟ ಆದರೆ. ನೆಕ್ಸ್ಟ್ ಬಂದು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಒಂದೊಂದು ವಿಚಾರನ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಒನ್ ಏನಂದರೆ, ನಿಮ್ಮ ಇನ್ಕಮ್ ಆ್ಯಂಡ್ ನಿಮ್ಮ ನೆಕ್ಸ್ಟ್ ಏನು ಗುರಿ ಪ್ಲ್ಯಾನ್ ಮಾಡಿದ್ದೀರಾ ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೆ ಮಾತಾಡ್ಲಿಕ್ಕೆ ಹೋಗಬೇಡಿ. ಫಸ್ಟು ಇನ್ಕಮ್ ಎಷ್ಟು ಬರ್ತಾ ಇದೆಯಲ್ಲ, ಯಾವುದೇ ಕಾರಣಕ್ಕೆ ಹೇಳಲಿಕ್ಕೆ ಹೋಗಬೇಡಿ. ಅಲ್ಲಿ ಒಳಗಿಂದ ಒಳಗೆ ಹೊಟ್ಟೆ ಕಿಚ್ಚು ಬರಲಿಕ್ಕೆ ಶುರು ಆಗುತ್ತೆ. ಯಾರು ಕೂಡ ಹೇಳಲ್ಲ ಬಾಯ್ಬಿಟ್ಟು. ಇದು ಎಲ್ಲ ಒಂದು ಕಡೆ ಫ್ರೆಂಡ್ಶಿಪ್ ಬಗ್ಗೆ ನಾನು ಕೆಟ್ಟದಾಗಿ ವಿಡಿಯೋ ಮಾಡ್ತಾ ಇಲ್ಲ, ಯಾಕೆಂದರೆ ಒಳಗಡೆ ಯಾರ ಮನಸ್ಸಲ್ಲಿ ಹೇಗಿದೆ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಜೊತೆಗಿದ್ದವರೇ ಬೆನ್ನಿಗೆ ಚೂರಿ ಹಾಕೋದು, ಏನಂತೀರ ಈ ಮಾತು ಬಗ್ಗೆ, ರೈಟ್? ಸೊ ಆ ಕಾರಣಕ್ಕೆ ಹೆಲ್ದಿ ಒಂದು ಫ್ರೆಂಡ್ಶಿಪ್ ಇರಲಿ. ಫ್ರೆಂಡ್ಶಿಪ್ ಬಗ್ಗೆ ನನಗೆ ನೀವು ಎಚ್ಚರವಾಗಿರಿ ಅಷ್ಟೇ. ಆ ಫ್ರೆಂಡ್ಶಿಪ್ಪಲ್ಲಿ ನಾಳೆ ಎಲ್ಲೋ ಒಂದು ಕಡೆ ಬೆನ್ನಿಗೆ ಚೂರಿ ಹಾಕ್ಸ್ಕೊಳ್ಬೇಡಿ ಅನ್ನೋದೇ ಈ ಒಂದು ವಿಡಿಯೋ ಉದ್ದೇಶ. ನಿಮ್ಮ ಇನ್ಕಮ್ ಎಷ್ಟಿರುತ್ತೆ ನಿಮಗೆ ಗೊತ್ತಿದ್ರೆ ಸಾಕು, ಓಕೆನಾ? ನೀವು ಅಂದಾಜಲ್ಲಿ ಬೇಕಾದ್ರೆ ಮಾತಾಡಿ, ಅಕ್ಯುರೇಟಾಗಿ ಇಷ್ಟು ಬರ್ತಾ ಇದೆ, ಹಿಂಗೆ ಬರ್ತಾ ಇದೆ ಅಂದಾಗ ಒಳಗಡೆ ಯಾರಿಗೆ ಗೊತ್ತಾ, ಅವನೇ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಬೆನ್ನಿಗೆ ಚೂರಿ ನಿಮ್ಮ ಕಾಲು ಎಳೆಯೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಿರ್ಬೋದಲ್ಲ. ಯಾಕಂದರೆ ಜಗತ್ತಲ್ಲಿ ಏನೆಲ್ಲ ನಡೆದಿದೆಯಲ್ಲ ಎಲ್ಲ ನಮ್ಗೆ ಗೊತ್ತಿರೋರೆ, ಫ್ರೆಂಡ್ಸ್ ಇದ್ದವರೇ, ಹತ್ತಿರ ಇದ್ದವರೇ, ಒಂದು ಸಪಾನ ಟೈಮ್ ಅವರೇ ಇವತ್ತು ಬೆನ್ನಿಗೆ ಚೂರಿ ಹಾಕೋಕ್ಕೆ ಸಾಧ್ಯ. ಬಿಕಾಸ್ ನಮ್ಮ ವೀಕ್ನೆಸ್ ಎಲ್ಲ ಗೊತ್ತಾಗಕ್ಕೆ ಯಾರಿಗೆ ಸಾಧ್ಯ? ಕ್ಲೋಸ್ ಇದ್ದವ್ರಿಗೆ ಮಾತ್ರ ನಮ್ಮ ವೀಕ್ನೆಸ್ ಗೊತ್ತಾಗಕ್ಕೆ ಸಾಧ್ಯ. ಸೊ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಎಂಥ ಕ್ಲೋಸ್ ಫ್ರೆಂಡ್ ಆದರೂ ಕೂಡ ಇನ್ಕಮ್ನ ಶೋ ಮಾಡಬೇಡಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ಲಿಕ್ಕೆ ಹೊರಟಿದ್ರೆ ಅದನ್ನು ಕೂಡ ನೀವು ಅವ್ರ ಮುಂದೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ, ನಿಮ್ಮ ಪರ್ಸನಲ್ ಮ್ಯಾಟ್ರ್ ಅಂದರೆ ಲೈಕ್ ಲವ್ ಬಗ್ಗೆ ಆಗಲಿ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ಇದನ್ನು ಮಾತ್ರ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಬಿಕಾಸ್ ಚೆನ್ನಾಗಿರ್ಬೇಕಾದ್ರೆ ಇಲ್ಲ ಓಕೆ, ಬಟ್ ನೀವು ನಿಮ್ಮ ರಿಲೇಷನ್ಶಿಪ್ ಹಾಳಾಗ್ತಾ ಬರುತ್ತೆ ಒಂದಲ್ಲ ಒಂದು ದಿನ, ಶಾಶ್ವತವಾಗಂತೂ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನೀವು ಅವರಿಗೆ ಬೇಕಾದಾಗ ಓಕೆ, ಬೇಡದೇ ಇದ್ದಾಗ, ನಿಮಗೆ ಅವ್ರು ಶತ್ರು ಆದಾಗ ಅಥವಾ ಅವ್ರು ನಿಮಗೆ ಶತ್ರು ಆದಾಗ ನಿಮ್ಮ ಈ ಮ್ಯಾಟ್ರ್ಗಳನ್ನು ಹಿಡಿದುಕೊಂಡು ಎಲ್ಲ ಕಡೆ ಲೀಕ್ ಮಾಡ್ತಾ ಬರ್ತಾರೆ. ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಬಹುದು. ಸೊ ಎಚ್ಚರವಾಗಿರ್ಬೇಕು. ಅದಕ್ಕೇ ಪರ್ಸನಲ್ ವಿಚಾರ ನಿಮ್ಮ ಹತ್ರ ಮಾತ್ರ ಇರಲಿ, ನಿಮ್ಮ ಪರ್ಸನಲ್ ನಿಮ್ಮ ಹತ್ರ ಇರಲಿ. ಬೇರೆ ಆ ಪರ್ಸನಲ್ ವಿಚಾರ ಇನ್ನೊಬ್ಬರ ಹತ್ರ ಹೋದರೆ ಅದು ಗುಟ್ಟು ರಟ್ಟಾದಂಗೆ. ಸೊ ಈ ಒಂದಲ್ಲ ಒಂದಿನ ಆ ಕಿವಿಗೆ ಬಿದ್ದಿದೆ ಅಂದರೆ ಅಲ್ಲಿಂದ 100 ಕಿವಿಗೆ ಹೋಗುತ್ತೆ. ಸೊ ಬೇಡ ಅಲ್ಲಿಗೆ. ಸೊ ನಿಮ್ಮ ಎಚ್ಚರದಲ್ಲಿ ನೀವು ಇರಬೇಕಾಗತ್ತೆ. ನಿಮಗೆ ಹೆಂಗೆ ಆ ಥರದಲ್ಲಿ ನೀವಿರುವಿ, ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ, ನಿಮ್ಮ ಮನೆಯ ವೀಕ್ನೆಸ್ ನೋಡಿ. ಎಲ್ಲೋ ಒಂದು ಕಡೆ ಮನೆಯಲ್ಲಿ ತಂದೆ ಸರಿ ಇಲ್ಲ, ತಾಯಿ ಸರಿ ಇಲ್ಲ, ಅಥವಾ ಏನೋ ಗಲಾಟೆಗಳು ನಡೀತಾ ಇರುತ್ತೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಕಡೆ ಗಲಾಟೆ ನಡೀತಾ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಇದನ್ನು ಕೂಡ ಶೇರ್ ಮಾಡ್ಕೊಳ್ಬೇಡಿ. ನಿಮ್ಮ ಮನೆ ವೀಕ್ನೆಸ್ ಬಿಟ್ಕೊಟ್ಟಾಗ ನಿಮ್ಮನ್ನು ಕೇವಲವಾಗಿ ನೋಡೋಕ್ಕೆ ಶುರು ಮಾಡ್ತಾರೆ, ನಿಮ್ಮನ್ನು ಹಗುರವಾಗಿ ನೋಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಲೈಕ್ ತುಂಬ ದೂರ ಇಡ್ಲಿಕ್ಕೆ ಶುರು ಮಾಡ್ತಾರೆ, ನಿಮ್ಮ ಹತ್ರ ಬಿಟ್ಕೊಳ್ಳಲ್ಲ. ಬಿಕಾಸ್ ಈ ಫ್ಯಾಮಿಲಿ ಸರಿ ಇಲ್ಲ, ಯಾವಾಗ ನೋಡಿದ್ರು ಕಿರಿಕಿರಿ ಗಲಾಟೆನಲ್ಲೇ ಇರ್ತಾರೆ, ಇವ್ರದ್ದೇನಪ್ಪ ನಮ್ಮ ಕಿರಿಕಿರಿ. ಸೊ ಈ ಥರದ್ದೆಲ್ಲ ವಿಚಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೆ ಹೇಳಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಏನೇ ಊಟಕ್ಕೆ ಗತಿ ಇಲ್ಲ ಅಂದರೂ ಕೂಡ, ಮನೆಯಲ್ಲಿ ದಿನ ಕಿತ್ತಾಡ್ತಾ ಇದ್ರೂ ಪರವಾಗಿಲ್ಲ, ಅದು ನಿಮಗಿರಲಿ. ಹೊರಗಡೆ ಜಸ್ಟ್ ಆ್ಯಕ್ಟ್ ಮಾಡ್ತಾ ನಗನಗ್ತಾ ಅವರೊಟ್ಟಿಗೆ ನೀವು ಹಾಗಿರೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ದೂರ ಮಾಡ್ತಾರೆ. ಎಂಥ ಕ್ಲೋಸ್ ರಿಲೇಷನ್ಶಿಪ್ ಇದ್ದರೂ ನಿಮ್ಮನ್ನು ದೂರ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಓಕೆನಾ? ಸೊ ಆ ಕಾರಣಕ್ಕೆ ಅದು ತಪ್ಪು ಕೂಡ ಮಾಡಬೇಡಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಅತಿಯಾಗಿ ನೀವೇ ಮೇಲೆ ಬಿದ್ದು ಕಾಲ್ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ. ಇದು ಕೂಡ ವೆರಿ ಇಂಪಾರ್ಟೆಂಟ್. ನೀವು ಯಾರಿಗಾರು ಅತಿಯಾಗಿ ಕಾಲ್ ಮೆಸೇಜ್ ಮಾಡೋಕ್ಕೆ ಹೋದರೆ ನಿಮ್ಮನ್ನು ನೆಗ್ಲಿಯೆನ್ಸಿ ಮಾಡ್ತಾರೆ, ಕರೆಕ್ಟ್? ಆ್ಯಂಡ್ ನಿಮ್ಮನ್ನು ಬಳಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತೇಳಿ, ಅತಿಯಾಗಿ ನೀವು ಕಾಲ್ ಮೆಸೇಜ್ ಮಾಡೋದ್ರಿಂದ ನನ್ನ ಬಿಟ್ಟರೆ ಯಾರೂ ಫ್ರೆಂಡ್ಸ್ ಇಲ್ಲ ಇವ್ರಿಗೆ ಮಾಡೇ ಮಾಡ್ತಾರೆ. ಸೊ ಈ ಒಂದು ಯೋಚನೆ ಬರೋಕ್ಕೆ ಕೂಡ ಅವರಿಗೆ ಮೈಂಡಲ್ಲಿ ಶುರು ಆಗುತ್ತೆ. ಸೊ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅತಿಯಾಗಿ ಕಾಲ್ ಮೆಸೇಜ್, ಏನಾದ್ರು ಕೆಲಸ ಇದೆಯಾ ಮಾತಾಡಿ, ಏನಾದ್ರು ಫೆಸ್ಟಿವಲ್ಸ್ ಇರ್ತಾ ಮನೆಗೆ ಕರೀರಿ, ಅವ್ರ ಮನೆ ನೀವು ಹೋಗಿ ಅಷ್ಟೇ. ಅದರ್ವೈಸ್ ಬೇಡ. ಫುಲ್ ಖಾಲಿ ಇದ್ದೀರಾ ಕೂತ್ಕೊಳ್ಳಿ, ಎಲ್ಲ ಒಂದು ಕಡೆ ರೆಸ್ಟ್ ಮಾಡಿ, ಬೇರೆ ಏನೋ ಕೆಲಸ ಮಾಡ್ಕೊಳ್ಳಿ. ಬಟ್ ಖಾಲಿ ಇದ್ದವಾಗ ಅಲ್ಲಿ ಮೀಟ್ ಮಾಡೋದು ಮತ್ತೊಂದನ್ನು ಮಾಡಬೇಡಿ, ಓಕೆ? 4 ಪಾಯಿಂಟ್ಸನ್ನು ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ, ನಿಮ್ಮ ಫ್ರೆಂಡ್ ಹತ್ರ ಯಾರ ಬಗ್ಗೆಯೂ ಕೂಡ ಮಾತಾಡೋಕ್ಕೆ ಹೋಗಬೇಡಿ ನೆಗೆಟಿವ್. ಈಗ ನಿಮ್ಮ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ನನಗೂ ಅನುಭವ ಬಂದಿರೋಂಥ ವಿಚಾರ. ಸೊ ನಮ್ಮ ಫ್ರೆಂಡ್ಸ್ ಸರ್ಕಲ್ ಬಗ್ಗೆ, ಈಗ ನಾವು ಉದಾಹರಣೆಗೆ ನಾವು ಚೆನ್ನಾಗಿರ್ತೀವಿ ಅನ್ಕೊಳ್ಳೋಣ, ನಾನು ನಮ್ಮ ಫ್ರೆಂಡ್ಸ್ ಬಗ್ಗೆ ಎಲ್ಲೋ ಒಂದು ಕಡೆ ನಾವು ನೆಗೆಟಿವ್ ಮಾತಾಡ್ತಾ ಬಂದರೆ, ಇವತ್ತಲ್ಲ ನಾಳೆ ಅವ್ರು ಚೆನ್ನಾಗಾಗ್ತಾರೆ, ನಾವು 3ನೇ ವ್ಯಕ್ತಿ ಆಗಿಬಿಡ್ತೀವಿ. ಸೊ ಬೇಡ ಅದೆಲ್ಲ. ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡಬೇಡಿ, ಯಾರ ಮುಂದೆನೂ ಕೂಡ. ಸೊ ಅವ್ರು ಸರಿ ಹೋಗ್ಬಿಡ್ತಾರೆ. ಇದು ಆ್ಯಕ್ಚುಲಿ ಎಲ್ಲರೂ ಕಲಿಬೇಕಾಗಿರೋದೇನು. ಬಿಕಾಸ್ ಯಾವ ಟೈಮಲ್ಲಿ ಯಾರು ಹೆಂಗೆ ಚೆನ್ನಾಗಿರ್ತಾರೆ, ಯಾವ ನಮಗೆ ದುಶ್ಮನ್ ಆಗ್ತಾರೆ, ಯಾರು ಎಲ್ಲಿಂದ ಬೆನ್ನಿಗೆ ಚೂರಿ ಹಾಕ್ತಾರೆ ಗೊತ್ತೇ ಆಗಲ್ಲ. ಸೊ ಆ ಕಾರಣಕ್ಕೆ ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡೋದು ಬೇಡ. ಅವರೊಟ್ಟಿಗೆ ಏನು ಕೆಲಸ ಇದೆ ಅಷ್ಟು ಮಾತಾಡೋಣ, ಸುಮ್ಮನಾಗೋಣ ಅಷ್ಟೇ. ಅದ್ರ ಬಿಟ್ಟರೆ ನಮಗೇನು ಬೇಡ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಕಡಿಮೆ ಮಾತಾಡಿ ಹೆಚ್ಚು ಕೇಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ನೋಡಿ, ಎಲ್ಲೋ ಒಂದು ಕಡೆ ನೀವು ಜಾಸ್ತಿ ಮಾತಾಡ್ತಿದ್ರೆ ನೀವು ಇರಿಟೇಟ್ ಆಗ್ತಿದೆ ಅವರಿಗೆ. ಕಡಿಮೆ ಮಾತಾಡಿ, ಭಾಳ ಕಡಿಮೆ ಮಾತಾಡಿ, ಅವ್ರದ್ದು ಕೇಳಿಸ್ಕೊಳ್ಳಿ ನೀವು ಜಾಸ್ತಿ. ಆವಾಗ ಅವ್ರು ನಿಮಗೆ ಕನೆಕ್ಟ್ ಆಗ್ತಾರೆ, ಅವ್ರು ನಿಮಗೆ ಅಡಿಕ್ಟ್ ಆಗ್ತಾರೆ. ಅದರ್ವೈಸ್ ನೀವು ಜಾಸ್ತಿ ಮಾತಾಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ನಿಮಗೆ ವ್ಯಾಲ್ಯೂಸ್ ಕೊಡೋಲ್ಲ. ಆ್ಯಂಡ್ ಒಂಥರ ರೇಡಿಯೋ ಥರ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಏನು ಕಿರಿಕಿರಿ ಮಾಡ್ತಾನೆ ಮನುಷ್ಯ ಅಂತ ಅಂದ್ಕೊಳ್ತಾರೆ. ಈ 6 ಪಾಯಿಂಟ್ಸ್ ತುಂಬ ಮುಖ್ಯ ಒಂದು ರಿಲೇಷನ್ಶಿಪ್ಪಲ್ಲಿ, ಲೈಕ್ ಎಸ್ಪೆಷಲಿ ಫ್ರೆಂಡ್ಶಿಪ್ಪಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಪಾಯಿಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ, ದಯವಿಟ್ಟು ವಿಡಿಯೋ ಶೇರ್ ಮಾಡಿ.
ರಿಕ್ವೆಸ್ಟ್ ಮಾಡ್ತೀನಿ, ಯಾರೆಲ್ಲ ನೋಡ್ತೀರಿ ಸ್ಟೇಟಸಿಗೆ ಹಾಕಿ, ವಿಡಿಯೋನ ಶೇರ್ ಮಾಡಿ, ಇನ್ನೊಂದು ಸ್ವಲ್ಪ ಜನಕ್ಕೆ ರೀಚ್ ಮಾಡಿಸಿ. ಬಿಕಾಸ್ ಒಳ್ಳೆ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ನಾನು ಜನಗಳಿಗೆ ರೀಚ್ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಈ ಕೆಲಸ ಮಾಡಿ. ಆ್ಯಂಡ್ ಐ ಹೋಪ್ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ, ಇನ್ನಷ್ಟು ಫ್ಯಾಮಿಲಿ ಬಿಲ್ಡ್ ಆಗಲಿಕ್ಕೆ ಹೆಲ್ಪ್ ಮಾಡ್ತೀರಿ. ಆಲ್ರೆಡಿ 16,300-400 ಜನ ಫ್ಯಾಮಿಲಿ ಆಗಿದೆ. ಆ್ಯಂಡ್ ಯಾರಿಗಾರು ಕೌನ್ಸಿಲಿಂಗ್ ಅವಶ್ಯಕತೆ, ಫ್ರೆಂಡ್ಶಿಪ್, ಲೈಫ್ ಕೋಚ್, ರಿಲೇಷನ್ಶಿಪ್ ಮೇಲೆ ವಾಟ್ ಸಕ್ಸಸ್ ಬಗ್ಗೆ ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ಕೌನ್ಸಿಲಿಂಗ್, ಸಾವಿರಾರು ಕೌನ್ಸಿಲಿಂಗ್ ಮಾಡಿದ್ದೀನಿ. ನಮ್ಮದು ಫೀಸ್ ಕೂಡ ಇರುತ್ತೆ, ಅಪಾಯಿಂಟ್ಮೆಂಟ್ ತೊಗೊಂಡು ಕೌನ್ಸಿಲಿಂಗ್ ತೊಗೊಳ್ಬೋದು. ಆ್ಯಂಡ್ ನಿಮಗೆ ನನ್ನ ವಿಡಿಯೋ ಬಗ್ಗೆ ಇಷ್ಟ ಆಗಿದ್ದರೆ, ಚೆನ್ನಾಗಿದ್ದರೆ, ನೀವು ಕೂಡ ಒಂದು 30 ಸೆಕೆಂಡ್ಸು ನನ್ನ ವಿಡಿಯೋ ಬಗ್ಗೆ, ನಮ್ಮ ಚಾನಲ್ ಬಗ್ಗೆ ವಿಡಿಯೋ ಮಾಡಿ ನನಗೆ ವಾಟ್ಸಪ್ ಮಾಡ್ಬೋದು. ಅದನ್ನು ನಮ್ಮ ಚಾನಲಿಗೆ ಪೋಸ್ಟ್ ಕೂಡ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಆ್ಯಂಡ್ ನಿಮಗೆ ಯಾವ್ದಾದ್ರು ಟಾಪಿಕ್ ಮೇಲೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ತೆ.